ಮೈನುದ್ದೀನ್ ಅಂತ ಸರ್, ನಾನು KPCC ಜವಾಹರ್ ಬಾಲ್ ಮಂಚಿನ ಒಂದು ವಿಭಾಗದ ರಾಜ್ಯಾಧ್ಯಕ್ಷ. ಸರ್, ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಸರ ಆಗಿತ್ತು. ಆದ್ರೆ ಅಲ್ಪಸಂಖ್ಯಾತರೆಲ್ಲ ಒಟ್ಟಾಗಿ ಸೇರಿ ಚುನಾವಣೆ ಮಾಡ್ತಾ ಇದ್ದೀರಾ. ನಿಮ್ ಸಮುದಾಯಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಮ್ಮ ಸಮುದಾಯಕ್ಕೆ ಇಷ್ಟೇ ಹೇಳ್ತೀನಿ, ಪ್ರಜಾಪ್ರಭುತ್ವದಲ್ಲಿ ಕೇಳುವಂಥ ಹಕ್ಕು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಮುಂದೇನೂ ಕೇಳಕ್ಕೆ ಅವಕಾಶ ಇದೆ. ಯಾರಿಗೂ ನಾವು ಕೇಳಬಾರ್ದಂತ ಯಾವತ್ತೂ ಹೇಳಕ್ಕೆ ಪ್ರಶ್ನೆನೇ ಇಲ್ಲ. ನಮಗೆ ಸಿಗ್ಬೇಕಿತ್ತು, ಸಿಕ್ಕಿಲ್ಲ. ಅದು ನಮ್ಮ ಸಚಿವರು ಕೂಡ ಹೇಳಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಸನ್ನಿವೇಶ ಹೇಗಿತ್ತಂದ್ರೆ, ಸತ್ತೋರ ಮನೆಯಲ್ಲಿ ಅಂದರೆ ಯಾರು ದುಃಖದಲ್ಲಿರ್ತಾರೆ ಅವರಿಗೆ ಅನುಕಂಪ ತೋರಿಸುವಂಥ ಒಂದು ಪದ್ಧತಿ ಭಾರತ ದೇಶದಲ್ಲಿದೆ. ಅಲ್ಲಿ ಬಾಗಲಕೋಟೆಯಲ್ಲಿ ಅವ್ರ ಮನೆಯಲ್ಲಿ ಕೊಟ್ಟಾಗ ಇಲ್ಲಿ ದಾವಣಗೆರೆಯಲ್ಲಿ ಕೂಡ ಅವ್ರ ಮನೆಗೆ ಕೊಡಬೇಕಂತ ಒಂದು ತೀರ್ಮಾನ ಹೈಕಮಾಂಡ್ ತಗೊಂಡಿದೆ. ಆ ಒಂದು ಸಭೆಯಲ್ಲಿ ಎಲ್ಲ ನಮ್ಮ ಸಚಿವರಿದ್ರು, ಮೈನಾರಿಟಿ ಮಿನಿಸ್ಟರ್ಸ್ ಇದ್ರು, MLA ಇದ್ರು, ಅವರೆಲ್ಲರ ಸಮ್ಮುಖದಲ್ಲೇ ಅದು ತೀರ್ಮಾನ ಆಯಿತು. ಆ ತೀರ್ಮಾನಕ್ಕೆ ನಾವು ಪಾರ್ಟಿಯ ಒಂದು ಸಿದ್ಧಾಂತನ ಒಪ್ಕೊಂಡ್ಬಿಟ್ಟು ಪಾರ್ಟಿ ಯಾರಿಗೆ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲ ಕಾರ್ಯಕರ್ತರು ಮಾಡ್ತಾ ಇದೀವಿ. ನಮ್ಮ ಲೀಡರ್ಸು ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮುಂದೆ ಅವಕಾಶ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಒಟ್ಟಾಗಿ ನಿಂತು ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ ಸರ್, ನಾನು ಮೊದಲೇ ಹೇಳಿದ್ದೀನಿ, ನಾಮಿನೇಷನ್ ಟೈಮಲ್ಲಿ ಸಾಕಷ್ಟು ವೇದಿಕೆಯಲ್ಲಿ ಹೇಳಿದ್ದೀನಿ, 40,000 ರಿಂದ 45,000 ಅಂತರ ಮತಗಳಿಂದ ನಮ್ಮ ಸಮರ್ಥ ಮಲ್ಲಿಕಾರ್ಜುನ್ ಗೆಲ್ಲೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಸರ್.